ಬಂದಮೇಲೆ ಇಲ್ಲಿಗೆ ಬಂದಮೇಲೆ ರಿಯಾಲಿಟಿ ಗೊತ್ತಾಗಿದ್ದು. 6 ತಿಂಗಳಾಯಿತು, ಇನ್ನೂ ಕೆಲಸ ಸಿಕ್ಕಿಲ್ಲ. ದೇಶ ಅಂತ ನಾನು ಫಸ್ಟು ನ್ಯೂಜಿಲ್ಯಾಂಡಿಗೆ ಬರೋಕ್ಕಿಂತ ಮುಂಚೆ ಈಸಿಯಾಗಿ ಕೆಲಸ ಸಿಗೋದು ನನಗೆ ಅಂತ ಅಂದ್ಕೊಂಡು ಬಂದಮೇಲೆ ಇಲ್ಲಿಗೆ ಬಂದಮೇಲೆ ರಿಯಾಲಿಟಿ ಗೊತ್ತಾಗಿದ್ದು. ಏನು ರಿಯಾಲಿಟಿ? ನನ್ನ ಇಮ್ಯಾಜಿನೇಷನ್ ಏನಿತ್ತು, ಬರಬೇಕಾದ್ರೆ ಸಣ್ಣ ದೇಶ, ಕಡಿಮೆ ಪಾಪ್ಯುಲೇಷನು, ಸ್ಕಿಲ್ ಜಾಬ್ಸ್ ಇರೋರು ಬೇಕಿರ್ತಾರೆ, 2-3 ವರ್ಷ IT ಎಕ್ಸ್ಪೀರಿಯೆನ್ಸ್ ಇದೆ ಅಲ್ವಾ, ನನಗೆ ಆರಾಮಾಗಿ ಕೆಲಸ ಸಿಗತ್ತೆ ಅಂದ್ಕೊಂಡು ಬಂದೆ. ಇಲ್ಲಿ ಬಂದಮೇಲೆ ವಾಸ್ತವ ಗೊತ್ತಾಗಿದ್ದು. 6 ತಿಂಗಳಾಯಿತು, ಇನ್ನೂ ಕೆಲಸ ಸಿಕ್ಕಿಲ್ಲ. ಅಪ್ಲೈ ಮಾಡ್ತಾನೇ ಇದ್ದೀನಿ, ಆನ್ಲೈನ್ ಅಪ್ಲೈ ಮಾಡಿದ್ದೀನಿ, 2-3 ಇಂಟರ್ವ್ಯೂಸ್ ಮಾಡಿದ್ದೀನಿ. 2-3 ಇಂಟರ್ವ್ಯೂಸಲ್ಲೂ ಪ್ರಾಬ್ಲಮ್ ಏನು ಅಂತ ಅಂದರೆ ಇಂಗ್ಲೀಷ್ ಬರೋದಿಲ್ಲ. ಸಾರಿ ಇಂಗ್ಲೀಷ್ ಬರುತ್ತೆ, ಬಟ್ ಆ್ಯಕ್ಸೆಂಟ್ ಅರ್ಥ ಆಗಲ್ಲ ಇವ್ರದ್ದು. ಹೆಂಗೆ ಮಾತಾಡ್ತಾರೆ ಗೊತ್ತಾ, ಮಲಗಿಸಿ ಮಾತಾಡ್ತಾರೆ. ಅದೇ ಬೇಜಾರಾಗಿರೋದು. ಸೊ ಇವಾಗ ಫೈನಲಿ ಏನು ಮಾಡಿದೆ ಅಂತ ಅಂದರೆ, ರೆಸ್ಯೂಮೆ ಹಿಡ್ಕೊಂಡು ಎಲ್ಲ ಕಡೆನೂ ಹೋಗಿ ಕೊಟ್ಬಿಟ್ಟು, ಯಾವುದಾದ್ರೂ ಕೆಲಸ ಇದೆಯಾ ಪ್ಲೀಸ್, ನಾನು ಈ ಕ್ವಾಲಿಫಿಕೇಷನ್ ಆಗಿದೆ, ಫಾರ್ಮ ಮುಗಿಸಿದ್ದೀನಿ, ಬಟ್ ಹೆಲ್ತ್ ಡಿಪಾರ್ಟ್ಮೆಂಟಿಗೆ ಹೋಗ್ತೀನಿ, ಹೆಲ್ತ್ ಡಿಪಾರ್ಟ್ಮೆಂಟ್ ಬಿಟ್ಬಿಟ್ಟು ಬೇರೆ ಜಾಬ್ ಇಲ್ಲ. ಇಲ್ಲಿ ಫಾರ್ಮಸಿಸ್ಟ್ಗೂ ತುಂಬ ಸ್ಕೋಪ್ ಇದೆ ರೀ, ತುಂಬ ಸ್ಕೋಪ್ ಇದೆ ಹೆಲ್ತ್ ಕೇರ್ ಡಿಪಾರ್ಟ್ಮೆಂಟ್. ಬಟ್ ಏನು ಪ್ರಾಬ್ಲಮ್ಮು ಅಂತ ಅಂದರೆ, ಇಂಡಿಯನ್ ಫಾರ್ಮಸಿಸ್ಟ್ ಆದರೆ ಇಲ್ಲೊಂದು ನ್ಯೂಜಿಲ್ಯಾಂಡ್ ಫಾರ್ಮಸಿಸ್ಟಿಗೆ ಹೇಳ್ತಾರೆ. ಬಟ್ ಯಾವುದಾದ್ರೂ ಫಾರ್ಮಸಿ ಅಸಿಸ್ಟೆಂಟು, ಅಡ್ಮಿನ್ ರೋಲು, ಫಾರ್ಮಸಿ ಒಳಗೆ ಏನಾದರೂ ಕಂಪ್ಯೂಟರ್ ವರ್ಕ್ ಏನಾದರೂ ಇತ್ತು ಅಂದರೆ ಅದಾದರೂ ಕೊಡಿ, ಸ್ವಲ್ಪ ದಿನ ಎಕ್ಸ್ಪೀರಿಯೆನ್ಸ್ ಆಗೋ ತನಕ ಮಾಡ್ತೀನಿ ಅಂತ ಹೋಗಿ ಕೇಳಕ್ಕಂತ ಹೋಗ್ತಾಯಿದ್ದೀನಿ. ನೋಡಬೇಕು ಹೆಂಗೆ ಆಗತ್ತೆ ಅಂತ. Hello, good afternoon. Good afternoon. I'm here looking for a job. Is there any job openings at the moment? What sort of job are you looking for? I'm basically a pharmacist from India, Okay. but now I'm preparing for the CAPS in New Zealand. Okay. Do you have a CV? Yes, I have my CV. We'll just get the manager and she can contact you for the CV. Yeah, sure, I can give it to you. Just a minute. Yeah, my CV. Okay? Yeah. All right. Not to worry. Please. Thank you. Please do the needful because I'm really looking for a job in New Zealand. Okay. No problem at all. I will leave your CV with our manager and if she is interested, she will give you a call. Just to know that I have worked in pharmacy in India as a retail shop during my education. Yeah. Then I worked as a past in IT department also, finished pharmaceutics. Okay. So I have a knowledge about pharma No medicines. problem at all. She will give you a call and then you can have a chat with her. Yeah, sure. Thank you. Thank you. ಜಾಬ್ ಸಿಗುತ್ತಾ ಅಂತ. Hello, good afternoon. I'm looking for a job. Is there any openings here, What do you please? do? At the moment, I don't have any job, but I'm pharma background, health department, What's your background, sorry? pharmacist. Oh, okay. Yeah, no, sorry, we don't have Is there any open like admin role or anything? No, not at the moment. Only for a hygienist if you know one of those. Okay. So as a supporter, dental supporter, when I check in the online, there was some dental supporters. So that role also is not there anywhere here, like a dental supporters. Like a chair side. Yeah. No, we've got 2 dentists and 2 chair sides at the moment, so they're not going anywhere. Okay. Thank you. Oh my
ಈ ದೇಶದ ಸವಾಸನೆ ಬೇಡ ಯಪ್ಪ, ಫುಲ್ಲು ಜನ, ಯಾರು ಏನೂ ರೆಸ್ಪಾನ್ಸ್ ಮಾಡಲ್ಲ ಮಾರಾಯ, ಎಲ್ಲಿದೆ ಅಂತಲೇ ನೋಡ್ಕೊಂಡು ಹೋಗ್ಬೇಕು. ಫುಲ್ ಕನ್ಫ್ಯೂಷನು. ಎಲ್ಲ ನಿಯರರ್ ಫಾರ್ಮಸಿ ಶಾಪ್ ಹುಡುಕ್ತಾ ಇದ್ದೀನಿ. ಮನೋರೇವ ಡೆಂಟಲ್ ಸೆಂಟರ್ ಅಂತ ಇದೆ, ಅಲ್ಲಿ ಹೋಗಿ ಎಲ್ಲ ಕಡೆ ರೆಸ್ಯೂಮೆ ಕೊಟ್ಟು ಒಂದು ಸ್ವಲ್ಪ ಹೊತ್ತು ಕೂತ್ಕೊಂಡಿದ್ದೀನಿ, ನೋಡಬೇಕು ಯಾವ ಕಡೆ ವರ್ಕ್ ಆಗತ್ತೆ ಅಂತ. ಕಾಸ್ಟ್ ಆಫ್ ಲಿವಿಂಗ್ ತುಂಬ ಖರ್ಚಿದೆ ಇಲ್ಲಿ, ತುಂಬ ಜಾಸ್ತಿ ಇದೆ. ಸಂಬಳ ಒಂದು 3-3.5 ಲಕ್ಷ ಬಂದರೆ ನಮಗೆ 1-1.5 ಲಕ್ಷ ಮನೆ ಬಾಡಿಗೆನೇ ಹೋಗುತ್ತೆ ತಿಂಗಳಿಗೆ, ಇಂಡಿಯನ್ ರುಪೀಸ್ ಪ್ರಕಾರ. ಹಾಗಾಗಿ ನನಗೂ ಕೆಲಸ ಸಿಕ್ಕಿದ್ರೆ ಏನೋ ಒಂದು ನಮ್ಮ ಮನೆಯವ್ರಿಗೆ ಹೆಲ್ಪ್ ಮಾಡ್ಬೋದಲ್ವಾ ಅನ್ನೋದು ಒಂದೇ ಒಂದು ಆಸೆ ಅಷ್ಟೇ, ಇನ್ನೇನೂ ಇಲ್ಲ. ಓದಿದ್ದೀನಿ, ಮನೆಗೆ ಅಪ್ಪ ಅಮ್ಮಂಗೂ ಸ್ವಲ್ಪ ದುಡ್ಡು ಕಳಿಸ್ಬೋದಲ್ವಾ ಅನ್ನೋದು ಅದೊಂದೇ. ಒಂದು ಕೆಲಸ ಹುಡ್ಕೋಕ್ಕೆ ಎಷ್ಟು ಕಂಪನೀಸ್ ಅಪ್ಲೈ ಮಾಡಿದ್ದೀನಿ ಆನ್ಲೈನ್, ಕೊನೆಗೆ ರೆಸ್ಯೂಮೆ ಇಟ್ಕೊಂಡು ರೋಡ್ ತಿರ್ಗೋದಾಯ್ತು. ಈಸಿ ಏನಿಲ್ಲಪ್ಪ, ದೇಶ ಚಿಕ್ಕದಿದೆ, ಪಾಪ್ಯುಲೇಷನ್ ಕಡಿಮೆ ಇದೆ, ಈಸಿಯಾಗಿ ಕೆಲಸ ಸಿಗತ್ತೆ ಅಂದ್ಕೊಂಡು ಬಂದೆ ಈ ದೇಶಕ್ಕೆ ಬರಬೇಕಾದ್ರೆ. ಬಟ್ ಬಂದಮೇಲೆ ಗೊತ್ತಾಗಿದ್ದು ಎಷ್ಟು ಕಷ್ಟ ಆಗಿದೆ ಅಪ್ಪ. ಒಂದು ಜಾಬ್ ಹುಡ್ಕೋಕ್ಕೆ ಆಲ್ಮೋಸ್ಟ್ 6 ಮಂತ್ಸಿಂದ ಹುಡುಕ್ತಾ ಇದ್ದೀನಿ. ಅಲ್ಲಿ ನೋಡಿ ಯಾರೋ ಶೂಸ್ನ ಹೆಂಗೆ ನ್ಯಾತಾಕಿದ್ದಾರೆ. ದಾಟ್ಬೇಕಾದ್ರೆ ಭಾರಿ ಹುಷಾರಾಗಿರಬೇಕು, ಇಲ್ಲ ಅಂದರೆ ನಮಗೂ ಪ್ರಾಬ್ಲಮ್ಮು, ಕಾರ್ ಓಡಿಸೋರ್ಗೂ ಪ್ರಾಬ್ಲಮ್ಮು. ಅವರಿಗೆ ಪೊಲೀಸ್ ಕೇಸ್ ಆಗುತ್ತೆ, ಮತ್ತು ನಮಗೆ ಸಡನ್ನಾಗಿ ಹಾಸ್ಪಿಟಲ್ ಎಮರ್ಜೆನ್ಸಿ ಸಿಗೋದಿಲ್ಲ. ಸೊ ಭಾರಿ ಹುಷಾರಾಗಿರಬೇಕು. ನಾನೀಗ ರೋಡ್ ಕ್ರಾಸ್ ಮಾಡಬೇಕು, ನೋಡ್ತಾ ಇದ್ದೀನಿ. ಫೋನಲ್ಲೆಲ್ಲ ಇಟ್ಕೊಂಡು ಮಾತಾಡೋದು ನೋಡಿದ್ರೆ ನೋಡ್ತಾ ಇದ್ದೀನಿ, ಯಾವುದಾದ್ರೂ ಬರ್ತಿಲ್ಲ. ಆಯಿತು. ಪ್ಲಸ್ ಇವಾಗ ನಾವು ಆ ಕಡೆ ಹೋಗಬೇಕಾದ್ರೆ ಅಲ್ಲಿ ಯಾವುದಾದ್ರೂ ಗಾಡಿ ಬರ್ತಾ ಇದೆಯಾ ಅಂತ ನೋಡಿಕೊಂಡು ದಾಟಬೇಕು. ಸೊ ಈ ಫುಟ್ಪಾತ್ ಮೇಲೆ ನಡಿಬೇಕು, ಹೀಗೆ ಇಲ್ಲಿ ನೋಡಿ, ಫುಟ್ಪಾತ್ ಮೇಲೆ ನಡಿಬೇಕು. ಅಲ್ಲೆಲ್ಲ ನಡೆಯೋಂಗಿಲ್ಲ, ಅದು ವೆಹಿಕಲ್ಸ್ಗೆ. ಇದು ವಾಕಿಂಗ್ ಪ್ಲೇಸು, ಚಿಕ್ಕ ಮಕ್ಕಳು ಸೈಕ್ಲಿಂಗ್ ಪ್ಲೇಸು. ದೇವ್ರೆ, ಒಂದೇ ಒಂದು ಕೆಲಸ ಕೊಡಿಸು, ಒಂದೇ ಒಂದು ಕೆಲಸ ಕೊಡಿಸು ಪ್ಲೀಸ್ ಕಾಣೋ. ಅಮ್ಮ ಇಂಡಿಯಾದಲ್ಲಿ ಆಗಿದ್ದಕ್ಕೆ ಪಟ ಸಿಗ್ತಾ ಇತ್ತು ರೀ ಅಮ್ಮ. ಇಲ್ಲಿ ಒಂದು ಕೆಲಸ ಹುಡ್ಕೊಳಕ್ಕೆ ಎಷ್ಟು ಕಷ್ಟಪಡ್ತಾ ಇದ್ದೀನಿ ಅಂತ ನನಗೆ ಗೊತ್ತು. ಸಖತ್ ಹೊಟ್ಟೆ ಬೇರೆ ಹಸಿತಾ ಇದೆ ನನಗಂತೂ. ಹೋಗಿ ಮನೆಗೆ ಹೋಗಿ ಊಟ ಮಾಡಬೇಕು. ಇಲ್ಲೆಲ್ಲ ಟ್ಯಾಪ್ ವಾಟರ್ ನೋಡಿ, ಇದೇ ಟ್ಯಾಪ್ ವಾಟರ್ ಕುಡಿಯೋದು. ಅಮೃತ ಯಾವ ಕೊಕ್ಕೋ ಕಲನು ಬಿಡ, ಏನು ಬಿಡ, ಸುಸ್ತಾಗಿದ್ಕೋ ಅದಕ್ಕೂ ಅಮ್ಮ. ಫಿಂಗರ್ ಕ್ರಾಸ್, ನೋಡೋಣ ಯಾರಾದರೂ ಕಾಲ್ ಮಾಡ್ತಾರಾ ಅಂತ. 2 ಅವರ್ ಹುಡ್ಕಿದ್ದೀನಿ ಗೊತ್ತಾ, ಹೋಗಿ ಒಬ್ಬರು ರಿಪ್ಲೈ ಮಾಡಲ್ಲ. ಒಬ್ರು ಎಲ್ಲ ಬರೀ ರೆಸ್ಯೂಮೆ ಇಟ್ಕೊಂಡು ಏನಾದರೂ ಇತ್ತು ಅಂದರೆ ಕಾಂಟ್ಯಾಕ್ಟ್ ಮಾಡ್ತೀನಿ ಅಂತಲೇ ಹೇಳೋದು ಜಾಸ್ತಿ. ಕಣ್ಣಲ್ಲಿ ನೀರು ಬರೋದೆ, ಬಟ್ ಏನು ಮಾಡಲಿ, ತಡ್ಕೊಳ್ಳೇಬೇಕು. ಇದು ನಾನು ಮಾಡ್ಕೊಂಡಿರೋದೇ ಅಲ್ವಾ ಇಲ್ಲಿಗೆ ಬಂದು. ಹೌದು, ತಪ್ಪೇನಲ್ಲ ಬಂದಿರೋದು, ಬಟ್ ಎಂಥ ಕೆಲಸ ಬಿಟ್ಬಿಟ್ಟು ಬಂದಿದ್ದೀನಿ ಇಲ್ಲಿಗೆ ನಾನು ಅನ್ನೋದೇ ಬೇಜಾರು. ಬಟ್ ಫೈನಲಿ ಇರಲಿ, ಒಂದು ದಿನ ಸಿಗತ್ತೆ. ಪ್ಲೇ ಮಾಡ್ತಾನೆ ಇರಬೇಕು, ಟ್ರೈ ಮಾಡ್ತಾನೆ ಇರಬೇಕು. ಟ್ರೈ ಮಾಡಿದ್ರೆ ಪಕ್ಕ ಸಿಗತ್ತೆ. ನಂಗೊಂದು ಸಪೋರ್ಟ್ ನಮ್ಮ ಮನೆಯವರು, ಅವ್ರು ಇರೋದ್ರಿಂದ ಇವತ್ತಿಷ್ಟು ನಿಜವಾಗ್ಲೂ ಏನು ಹೇಳ್ತಾರೆ, ಫಸ್ಟ್ ನಂಗೆ ಗೊತ್ತಿಲ್ಲ,
ನಿಜವಾಗ್ಲೂ ಇಸ್ ರಿಯಲ್ ಸಪೋರ್ಟ್ ನನಗೆ ಅವರು. ಅವ್ರೇನು ಕೆಲ್ಸಕ್ಕೆ ಹೋಗಬೇಡ ಅಂತ ಏನು ಹೇಳಲ್ಲ, ನಿನ್ನ ಇಷ್ಟ ಅಂತಾರೆ. ಬಟ್ ನನಗೆ ಮನೇಲಿ ಇರೋಕ್ಕೆ ಆಗಲ್ಲ, ಹೋಗಬೇಕು, ನಾನು ದುಡಿಮೆ ಮಾಡಬೇಕು, ನಂದು ಅಂತ ಒಂದು ಸ್ವಲ್ಪ ಹಿಡ್ಕೋಬೇಕು, ಅವ್ರಿಗೆ ಹೆಲ್ಪ್ ಮಾಡಬೇಕು. ನಂಗೆ ಆಳ್ಬೇಕು ಅಂತ ಏನಿಲ್ಲ, ಬಟ್ ಏನು ಕಳ್ತಾ ಇದ್ದೀನಿ ನಾನು? ಕೆಲಸ ಸಿಕ್ಕಿಲ್ಲ ಅಂತಾನ? ಎಷ್ಟು ಜನ ಕೆಲಸ ಸಿಕ್ಕಿಲ್ಲ ಹೇಳಿ? ಸಿಗತ್ತೆ, ವೆಯ್ಟ್ ಮಾಡು, ಸಿಕ್ಕೇ ಸಿಗತ್ತೆ, ಆಯಿತಾ? ನಿನಗೂ ಪ್ರತಿ ಒಬ್ರಿಗೂ ಒಂದಿನ ಅಂತ ಬರುತ್ತಲ್ವ, ನಿನಗೂ ಒಂದಿನ ಬರುತ್ತೆ, ವೆಯ್ಟ್ ಮಾಡು, ಆಯಿತಾ? ವೆಯ್ಟ್ ಮಾಡು. ಪೇಷನ್ಸ್ನ ಟೆಸ್ಟ್ ಮಾಡಿಸ್ತಾ ಇದೆ ಅಷ್ಟೇ. ಕಲ್ತ್ಕೋ. ಪ್ರತಿ ಒಂದು ಸಾರಿನೂ ಏನಾದರೂ ರಿಜೆಕ್ಷನ್ ಆಯಿತು ಅಂದರೆ ಕಲ್ತ್ಕೋ, ಏನಕ್ಕೆ ರಿಜೆಕ್ಟ್ ಆಗಿದೆ, ಅದರಿಂದ ಏನು ಎಕ್ಸ್ಪೀರಿಯೆನ್ಸ್ ಆಯಿತು, ಎಲ್ಲಿ ಮಿಸ್ಟೇಕ್ ಮಾಡಿದೆ, ನೆಕ್ಸ್ಟ್ ಟೈಮ್ ಆ ಮಿಸ್ಟೇಕ್ ಮಾಡ್ಕೋಬೇಡ, ಗೊತ್ತಾಯ್ತಾ? ಸೆಲ್ಫ್ ಕಾನ್ಫಿಡೆನ್ಸ್ ತುಂಬ ಮುಖ್ಯ. ನನಗಿದನ್ನು ವಿಡಿಯೋ ಮುಂದೆ ಮಾಡಿ ಹೇಳೋ ಅವಶ್ಯಕತೆನೇ ಇಲ್ಲ, ಆದರೆ ಇಲ್ಲಿ ಯಾರೂ ಇಲ್ಲ, ನಾನು ಒಬ್ಬಳೇ ಮಾತಾಡ್ಕೋಬೇಕು, ಅದಕ್ಕೆ ಏನು ಮಾಡೋಕ್ಕಾಗಲ್ಲ. ಏನಾದರೂ ಅಳು ಬಂತ ಯಾರಿಗೆ ಹೇಳ್ಕೊಳ್ಳೋಣ ನಾನು? ಪಾಪ ಅವ್ರು ಕೆಲಸದಿಂದ ಬಂದಿರ್ತಾರೆ, ಅವ್ರ ಮುಂದೆ ನನ್ನ ಹತ್ರ ಅವ್ರಿಗೂ ಬೇಜಾರಾಗತ್ತೆ. ಅಲ್ಬೇಡ, ಸಿಗತ್ತೆ, ಆಯಿತಾ? ಕಾನ್ಫಿಡೆನ್ಸ್ ಇರಬೇಕು, ಗೊತ್ತಾಯ್ತಾ? ನಿಮಗೂ ನಂಗೆ ಗೊತ್ತಿಲ್ಲ ಬೇರೆಯವ್ರು ನಿಮಗೂ ಅಂತ ಏನಕ್ಕೆ ಹೇಳ್ತೀನಿ ಅಂತ, ಬಟ್ ನನಗಂತೂ ಸಖತ್ ಬೇಜಾರಾಗಿದೆ. ಒಂದಷ್ಟು ಅಪ್ಲೈ ಮಾಡ್ತಾ ಇದ್ದೀನಿ, ಒಂದು ಕೆಲಸ ಸಿಗ್ತಿಲ್ವಲ್ಲ ಅಂತ. ನಾನು ಅಳ್ತಾ ಇರೋದಂತೂ ನಿಜವಾಗ್ಲೂ ಗೊತ್ತಾಗಲ್ಲ, ಬರೀ ವಾಯ್ಸಲ್ಲಿ ಮಾತ್ರ ಗೊತ್ತಾಗ್ಬೋದು ಅಷ್ಟೇ. ಖುಷಿ ನೋಡಿ, ನಾನು ಖುಷಿಯಾಗಿದ್ದೇನಲ್ಲ, ಅಲ್ಲಿ ಅಲ್ಲೆಷ್ಟು ಚೆನ್ನಾಗಿ ಕಾಣ್ತೀನಿ. ಬಾಯ್. ಕಣ್ಣೀರು ಒರೆಸ್ಕೊ, ಏನೂ ಆಗಲ್ಲ, ಸಿಗತ್ತೆ, ಗೊತ್ತಾಯ್ತಾ? ಇವತ್ತಿನ ಕೆಲಸ ಮುಗಿಸಿದ್ಯಾ ಅಲ್ವಾ, ಹೋಗಿ ರೆಸ್ಯೂಮೆ ಕೊಟ್ಬಿಟ್ಟು ಬಂದಿದ್ಯಾ, ಟೈಮ್ ಅವ್ರಿಗೆ ಬೇಕು ಅಂದಾಗ ಪಕ್ಕ ಕಾಲ್ ಮಾಡಿ ವಿಚಾರಿಸ್ತಾರೆ, ಗೊತ್ತಾಯ್ತಾ? ಅಪ್ಲೈ ಆನ್ಲೈನ್ ಮಾಡು, ಇಲ್ಲೂ ಮಾಡು, ಗೊತ್ತಾಯ್ತಾ?